24 ಅಕ್ಟೋಬರ್ 2024 ಬೆಳಗಿನ ಜಾವ 5 ಗಂಟೆ ಹಾಗೆ ಊರಿಂದಾಚೆ ಮನೆ ಕಟ್ಕೊಂಡಿರೋ ವೆಂಕಟೇಶ್ ಅವ್ರ ಮನೆ ಬಾಗ್ಲುನ ಯಾರೋ ಬಂದು ಜೋರಾಗಿ ತಟ್ತಾರ. ಯಾರಿಷ್ಟು ಬೆಳಿಗ್ಗೆ ಜೋರಾಗಿ ಬಾಗ್ಲು ತಟ್ತಿದ್ದಾರೆ ಅಂತ ವೆಂಕಟೇಶ್ ಅವ್ರು ಎದ್ದು ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾನೆ. ಯಾರೋ ಒಬ್ಳು ಹೆಂಗ್ಸು, ಅವಳು ನೋಡ್ಲಿಕ್ಕೆ ತುಂಬಾ ವಿಕೃತಿ ಪರಿಸ್ಥಿತಿಯಲ್ಲಿರ್ತಾಳೆ. ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ ಇರುತ್ತೆ, ಮೈ ಎಲ್ಲ ಮಣ್ಣಾಗಿರುತ್ತೆ. ತನ್ನ ಸೊಂಟದಿಂದ ಕೆಳಭಾಗದಲ್ಲಿ ಮರ ಗಿಡಗಳ ಎಲೆಗಳನ್ನ ಕಟ್ಕೊಂಡು ತನ್ನ ಮಾನ ಮುಚ್ಕೊಂಡಿರ್ತಾಳೆ. ವೆಂಕಟೇಶ್ವರ್ ಆ ಹಿಂಗ್ಸುನ ನೋಡಿ ಗಾಬರಿ ಆಗ್ತಾನೆ. ಅಂಡ್ ಅವನ್ ತಲೆಗೆ ಬಂದಂತಹ ಮೊದಲನೇ ಯೋಚನೆ ಏನು ಅಂದ್ರೆ, ಇವಳು ಯಾರೋ ಹುಚ್ಚಿ ಇರ್ಬೇಕು, ಊರ್ನ ಬಿಟ್ಟು ಕಾಡಲ್ಲಿ ಸುತ್ತಾಡಿ ಈ ಕೊನೆಗೆ ನಮ್ಮನೆಗ್ ಬಂದಿದ್ದಾಳೆ ಅಂತ ಅವ್ನು ಅನ್ಕೊಳ್ತಾನೆ. ಹೇ ಯಾರಮ್ಮ ನೀನು, ಇಲ್ಲಿಗೆ ಯಾಕೆ ಬಂದೆ, ಏನ್ ಬೇಕು ನಿನ್ಗೆ ಅಂತ ಆ ಹಿಂಗ್ಸಿಗೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಕೇಳಿದಾಗ ಅವಳು ಹೇಳ್ತಾಳೆ, ಅಣ್ಣ ನಾನ್ ಯಾರು ಏನು ಅಂತ ನಂತರ ಹೇಳ್ತೀನಿ, ಮೊದ್ಲು ನನ್ ಮಾನ ಮುಚ್ಕೊಳ್ಲಿಕ್ಕೆ ಬಟ್ಟೆ ಏನಾದ್ರು ಇದ್ರೆ ಕೊಡಿ ಅಂತ ಸ್ಪಷ್ಟವಾಗಿ ಕೇಳ್ಕೊತಾಳ. ಅಲ್ಲಿಗೆ ವೆಂಕಟೇಶ್ವರನಿಗೆ ಅನ್ಸುತ್ತೆ, ಹೇ ಇವಳು ನಾನ್ ಅನ್ಕೊಂಡಿರೋ ರೀತಿ ಹುಚ್ಚಿ ಅಲ್ಲ, ಆದ್ರೆ ಇವಳಿಗೇನೋ ತೊಂದರೆ ಆಗಿರೋ ತರ ಇದೆ ಅಂತ ಮೊದ್ಲು ಮನೆ ಒಳಗಡೆ ಹೋಗಿ ತನ್ನ ದೊಡ್ಡಕ್ಕನ ಎದ್ದೊಳಿಸಿ ನಂತರ ಅವ್ರು ಬಂದು ಆ ಹೆಂಗಸಿನ ಪರಿಸ್ಥಿತಿನ ನೋಡಿ ಅವಳಿಗೆ ಬಟ್ಟೆನ ಕೊಡ್ತಾಳೆ ಮಾನ ಮುಚ್ಕೊಳ್ಳಿಕ್ಕೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಆ ವಿಕೃತ ಪರಿಸ್ಥಿತಿಯಲ್ಲಿದ್ದಂತಹ ಆ ಹೆಂಗಸು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಏನಿದ್ಲೋ ಅವಳು ಯಾರು? ಆ ಮನೆ ಹತ್ರ ಸುತ್ತಮುತ್ತ ಎಲ್ಲ ಕಾಡು, ಅಲ್ಲಿ ಯಾರು ಓಡಾಡಲ್ಲ. ಹಾಗಂದ್ಮೇಲೆ ಆ ಹೆಂಗಸು ಅಲ್ಲಿಗೆ ಹೇಗ್ ಬಂದ್ಲು, ಅವಳ ಜೊತೆ ಏನಾಯ್ತು ಅನ್ನೋದನ್ನ ಕೇಳ್ಬಿಟ್ರೆ ಮೈ ಜುಮ್ ಅನ್ನತ್ತ. ಸಂತೋಷ್ ಕುಮಾರ್ ಹತ್ತತ್ರ 35 ವರ್ಷ ವಯಸ್ಸಿರುವಂತಹ ಈ ಅಪ್ಪನ್ಗೆ ಬಿಂದು ಅಂತ ಹೆಸರಿರೋ ಒಬ್ಳು ಹೆಂಡತಿ ಸಹ ಇರ್ತಾಳೆ. ಅಂಡ್ ಈ ಜೋಡಿಯ ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಗಂಡಂದು ಒಂದು ಬಿಸ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾನೆ. ಅಂಡ್ ಹೆಂಡತಿ ಕೂಡ ತುಂಬಾ ಒಳ್ಳೆಯವಳು ಇರ್ತಾಳೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಹ್ಯಾಪಿ ಕುಟುಂಬ ಇವ್ರದು. ಆದ್ರೆ ಏನ್ ಗೊತ್ತಾ, ದೊಡ್ಡವ್ರು ಒಂದ್ ಮಾತು ಹೇಳ್ತಾರೆ, ನಾವ್ ಯಾವಾಗ ಖುಷಿಯಾಗಿರ್ತೀವೋ ಆ ಕಾಲ ತುಂಬಾ ಬೇಗ ಕಳೆದು ಹೋಗುತ್ತೆ ಅಂತ. ಅದೇನೆ ಈ ಗಂಡ ಹೆಂಡತಿ ಜೋಡಿ ಜೊತೆ ಆಗಿತ್ತು. ಈ ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕುಗಳು ಬೀಳೋಕ್ ಸ್ಟಾರ್ಟ್ ಆಗಿ ಚೆನ್ನಾಗಿದ್ದ ಸಂಬಂಧ ಹಾಳಾಗ್ತಾ ಬರುತ್ತಾ. ಬಿಂದುಗೆ ತನ್ನ ಗಂಡ ಸಂತೋಷ್ ಕುಮಾರ್ ಯಾರ ಜೊತೆನೋ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದಾನೆ ಅನ್ನೋ ಒಂದು ಡೌಟ್ ಇರುತ್ತೆ. ಈ ಡೌಟ್ ಯಾಕಪ್ಪ ಅಂತಂದ್ರೆ, ಆ ಸಂತೋಷ್ ಕುಮಾರ್ ಬಿಹೇವ್ ಮಾಡೋದ್ ಕೂಡ ಹಾಗೆ ಇರುತ್ತೆ. ಮನೆಗ್ ಸರಿಯಾಗಿ ಬರ್ತಾ ಇರಲ್ಲ, ಬಂದ್ರು ತುಂಬಾ ಲೇಟ್ ಆಗಿ ಬರೋದು, ಯಾವಾಗ್ಲೂ ಫೋನ್ ಕೈಯಲ್ಲೇ ಇಟ್ಕೊಂಡಿರೋದು, ಯಾರ್ದಾದ್ರೂ ಫೋನ್ ಬಂತು ಅಂದ್ರೆ ತುಂಬಾ ದೂರ ಹೋಗಿ ಮಾತಾಡೋದು, ಆ ಫೋನ್ ನ ಯಾರಾದ್ರೂ ಮುಟ್ಟೋಕ್ ಹೋದ್ರೆ ಅವ್ರಿಗೆ ಬೈಯೋದು, ಹೊಡಿಯೋದು, ಕಟ್ಕೊಂಡಿರುವಂತಹ ಹೆಂಡತಿ ಕಡೆ ಇಂಟ್ರೆಸ್ಟ್ ತೋರಿಸದೇ ಇರೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಸೊ ತನ್ನ ಗಂಡ ಯಾರೋ ಬೇರೆ ಹೆಂಗಸು ಹಿಂದೆ ಬಿದ್ದಿದ್ದಾನೆ ಅನ್ನೋದು ಇವಳಿಗೆ ಗೊತ್ತು. ಆದ್ರೆ ಆ ಹೆಂಗಸು ಯಾರು, ಅವಳ ಹೆಸರು ಏನು, ಅವಳು ಎಲ್ಲಿ ಇರ್ತಾಳೆ ಅನ್ನೋದು ಬಿಂದುಗೆ ಗೊತ್ತಿರಲ್ಲ. ಸೊ ಇವಳೇನ್ ಮಾಡ್ತಾಳೆ, ಹೆಂಗಾದ್ರೂ ಮಾಡಿ ಅವಳು ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಂತ ಜ್ಯೋತಿಷ್ಯಗಳ ಹತ್ರ ಎಲ್ಲ ಹೋಗಿ ಅವ್ರು ಹೇಳಿದಂತಹ ಪೂಜೆಗಳನ್ನೆಲ್ಲ ಮಾಡಿ ವಾಮಾಚಾರ ಮಾಟ ಮಂತ್ರ ಪ್ರತಿಯೊಂದನ್ನು ಟ್ರೈ ಮಾಡ್ತಾಳೆ. ಆದ್ರೆ ಆ ಹೆಂಗಸುವಿನ ಹೆಸರು ಏನು ಅಂತ ಇವಳಿಗೆ ಗೊತ್ತಾಗಲ್ಲ. ಆಮೇಲೆ ಒಂದು ದಿನ ಇವಳು ಹಾಗೆ ಯೂಟ್ಯೂಬ್ ಅಲ್ಲೇನೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾಳೆ. ತನ್ನ ಗಂಡ ಏನಾದ್ರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಅದನ್ನ ಹೇಗ್ ಕಂಡು ಹಿಡಿಬೇಕು ಅಂತ ಯೂಟ್ಯೂಬ್ ಅಲ್ಲೇ ಸೊಲ್ಯೂಷನ್ ಹುಡುಕ್ತಾಳೆ. ಆಗ ಅವಳಿಗೆ ಸೊಲ್ಯೂಷನ್ ಸಿಗುತ್ತೆ ಕೂಡ. ಪ್ರೈವೇಟ್ ಡಿಟೆಕ್ಟಿವ್ಸ್ ಬಗ್ಗೆ ಅವಳಿಗೆ ಗೊತ್ತಾಗುತ್ತೆ. ನಂತರ ಇವರು ಬೆಂಗಳೂರಲ್ಲಿ ಯಾರಾದ್ರೂ ಪ್ರೈವೇಟ್ ಡಿಟೆಕ್ಟಿವ್ಸ್ ಇದಾರ ಅಂತ ಹುಡುಕ್ತಾಳೆ. ಅಂಡ್ ಕೊನೆಗೆ ಇವಳಿಗೆ ಸತೀಶ್ ರೆಡ್ಡಿ ಅನ್ನೋನೊಬ್ನು ಸಿಗ್ತಾನೆ. ಸತೀಶ್ ರೆಡ್ಡಿ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಸೊ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಬಿಂದು ತನ್ನ ಗಂಡನ ಬಗ್ಗೆ ಎಲ್ಲ ಇವನ ಹತ್ರ ಹೇಳ್ಕೊತಾಳೆ. ಹಿಂಗೆ ನನ್ ಗಂಡ ಯಾರ ಜೊತೆನೋ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ, ಆದ್ರೆ ಆ ಹೆಂಗಸು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಸೊ ನೀವು ನನ್ನ ಗಂಡನ್ನ ಫಾಲೋ ಮಾಡಿ ನನ್ನ ಗಂಡ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತು ಮಾಡ್ಬೇಕು, ಅದನ್ನು ಪ್ರೂಫ್ ಸಮೇತ ಅಂತ ಕೆಲಸ ಕೊಡ್ತಾಳೆ. ಈಗ ಸತೀಶ್ ರೆಡ್ಡಿ ಅಂಡ್ ಅವನ್ ಗ್ಯಾಂಗ್ ಈ ಬಿಂದುವಿನ ಗಂಡ ಎಲ್ಲಿ ಹೋಗ್ತಾನೆ, ಯಾವ ಟೈಮಲ್ಲಿ ಎಲ್ಲಿ ಇರ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಯಾರು ಇವನಿಗೆ ಫ್ರೆಂಡ್ಸ್ ಇದಾರೆ, ಯಾರು ಇವನು ಕ್ಲೋಸ್ ಫ್ರೆಂಡ್ಸ್ ಇದಾರೆ, ಹಿಂಗೆ ಒಂದು 6-7 ದಿನ ಸಂತೋಷ್ ಕುಮಾರ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಅವನ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ಆ ಒಂದು ಇನ್ಫಾರ್ಮೇಶನ್ ಅಲ್ಲಿ ಸಂತೋಷ್ ಕುಮಾರ್ಗೆ ಯಾವ ಒಂದು ಹೆಂಗಸು ಜೊತೆ ಅಕ್ರಮ ಸಂಬಂಧ ಇತ್ತು ಅವಳ ಹೆಸರು ಸಹ ಇರುತ್ತೆ. ಅಂಡ್ ಆ ಲೇಡಿನ ಹೆಸರು ಬಂದು ಅರ್ಚನಾ ಅಂತ. KR ಪುರಂ ಬೆಂಗಳೂರಿನಲ್ಲಿ ಒಬ್ಳು ಯೋಗ ಟೀಚರ್ ಇರ್ತಾಳೆ. ಅರ್ಚನಾ ಇವಳಿಗೂ ಮದುವೆ ಆಗಿ ತುಂಬಾ ದೊಡ್ಡ ಮಕ್ಳು ಇರ್ತಾರೆ. ಅಂಡ್ ಇವಳು ತನ್ನ ಪ್ಯಾಷನ್ ಯೋಗನ ಪ್ರೊಫೆಷನ್ ಆಗಿ ಚೂಸ್ ಮಾಡ್ಕೊಂಡು ಬೇರೆಯವ್ರಿಗೆ ಯೋಗನ ಹೇಳ್ಕೊಟ್ಟು ಅದ್ರ ಮೂಲಕ ಅರ್ನಿಂಗ್ ಮಾಡ್ತಿರ್ತಾಳೆ. ಸೊ ಇವಳೇನದು ಯೋಗ ಕ್ಲಾಸಸ್ ನ ನಡೆಸ್ತಾ ಇದ್ಲು, ಅದರ ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಸಂತೋಷ್ ಕುಮಾರ್ ಇವಳ ಯೋಗ ಕ್ಲಾಸಸ್ಗೆ ಬರ್ತಾ ಇದ್ದ. ಸುಮಾರು ವರ್ಷಗಳಿಂದ ಸಂತೋಷ್ ಕುಮಾರ್ ಆ ಯೋಗ ಕ್ಲಾಸಸ್ಗೆ ಹೋಗ್ತಿರೋದ್ರಿಂದ ಸಂತೋಷ್ಗೂ ಹಾಗೂ ಅರ್ಚನಾಗೂ ತುಂಬಾ ಒಳ್ಳೆ ಪರಿಚಯ ಇರುತ್ತೆ. ನಂತರ ಆ ತುಂಬಾ ಒಳ್ಳೆ ಪರಿಚಯ ಹೋಗಿ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಹೋಗಿ
ಅಕ್ರಮ ಸಂಬಂಧ ಇಟ್ಕೋತಾರ. ಈಗ ಪ್ರೈವೇಟ್ ಡಿಟೆಕ್ಟಿವ್ ಸತೀಶ್ ರೆಡ್ಡಿಗೆ ಸಂತೋಷ್ ಕುಮಾರ್ ನ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಷ್ಟೇ ಅಲ್ಲದೆ ಆ ಡಿಟೆಕ್ಟಿವ್ ಏನ್ ಮಾಡ್ತಾನೆ, ಸಂತೋಷ್ ಕುಮಾರ್ ನ ಫಾಲೋ ಮಾಡಿ ಸಂತೋಷ್ ಹಾಗೂ ಅರ್ಚನಾ ಏನ್ ಪ್ರೈವೇಟ್ ಆಗಿ ಮೀಟ್ ಮಾಡ್ತಿದ್ರು ಅದನ್ನೆಲ್ಲ ಫೋಟೋ ಇಟ್ಕೊಂಡು ಹೋಗಿ ಬಿಂದುಗೆ ತೋರಿಸ್ತಾನೆ. ನೋಡಮ್ಮ, ನಿನ್ ಗಂಡ ಇವಳ ಜೊತೆನೆ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಅಂತ. ಪಾಪ ಈ ಕಡೆ ಹೆಂಡತಿ ಬಿಂದುಗೆ ಆ ಫೋಟೋಸ್ನೆಲ್ಲ ನೋಡಿ ಹೃದಯನೇ ಚೂರ್ ಚೂರಾಗ್ಬಿಡುತ್ತೆ. ಆ ಫೋಟೋಸ್ ಎಲ್ಲ ನೋಡಿದ್ರು ಸಾಕ್ಷಿ ಕಣ್ಮುಂದೆ ಇದ್ರು ಅವಳು ಹೇಳ್ತಾಳೆ, ಇಲ್ಲ ಇಲ್ಲ ನನ್ ಗಂಡ ಇದೆಲ್ಲ ಮಾಡಿರಲ್ಲ, ಈ ಲೇಡಿನೇ ನನ್ ಗಂಡನ್ ಮೇಲೆ ಏನೋ ಮಾಯ ಮಾಡಿ ತನ್ನ ಹಿಂದೆ ನನ್ ಗಂಡ ಅಲಿಯೋ ತರ ಮಾಡಿದಾಳೆ. ನನ್ ಗಂಡ ಮೊದ್ಲು ನನ್ ಜೊತೆ ಖುಷಿಯಾಗಿದ್ದ ರೀತಿ ನನಗ್ ಮತ್ತೆ ವಾಪಸ್ ಬೇಕು, ಜೊತೆಗೆ ಈ ಲೇಡಿ ಅರ್ಚನಾ ಏನಿದಾಳೋ ಇವಳಿಗೂ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಬಿಂದು ಆ ಪ್ರೈವೇಟ್ ಡಿಟೆಕ್ಟಿವ್ ಹತ್ರ ಫೋರ್ಸ್ ಮಾಡ್ತಾಳೆ. ಅಂಡ್ ಅವನ್ಗೆ 4 ಲಕ್ಷ ಸಹ ಕೊಡ್ತಾಳೆ. ತಗೋ, ಈ 4 ಲಕ್ಷ ಇಟ್ಕೊಂಡು ಈ ಅರ್ಚನಾಗೆ ಸರಿಯಾಗಿ ಪಾಠ ಕಲಿಸು ಅಂತ. ಈಗ ಆ 4 ಲಕ್ಷ ಇಟ್ಕೊಂಡು ಆ ಪ್ರೈವೇಟ್ ಡಿಟೆಕ್ಟಿವ್ ಸತೀಶ್ ಹೇಳ್ತಾನೆ, ಸರಿ ಬಿಂದು ಅವರೇ, ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ, ನಾನೇನಾದ್ರೂ ಪಕ್ಕಾ ಪ್ಲಾನಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ. ಸ್ವಲ್ಪ ದಿನ ಆದ್ಮೇಲೆ ಆ ಡಿಟೆಕ್ಟಿವ್ ಒಂದು ಪ್ಲಾನ್ ನ ರೆಡಿ ಮಾಡ್ತಾನೆ. ಆ ಪ್ಲಾನ್ ಏನು ಅಂತಂದ್ರೆ ಅರ್ಚನಾನ ಸಾಯಿಸ್ಬೇಕು, ಆದ್ರೆ ಅವಳನ್ನ ಮನೇಲಿ ಸಾಯಿಸಬಾರ್ದು, ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಸಾಯಿಸ್ಬೇಕು. ಆದ್ರೆ ಅವಳನ್ನ ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಮೊದ್ಲು ಅವಳು ಡಿಟೆಕ್ಟಿವ್ ಗೆ ಪರಿಚಯ ಆಗ್ಬೇಕು. ಅಂಡ್ ಆ ಡಿಟೆಕ್ಟಿವ್ ಅವಳ ನಂಬಿಕೆನ ಗೆಲ್ಬೇಕು. ನಂತರನೇ ಆ ಡಿಟೆಕ್ಟಿವ್ ಅವಳನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಸಾಯಿಸೋದಕ್ಕಾಗೋದು. ಸೊ ಈ ಒಂದು ಪ್ಲಾನಿಂಗ್ ನ ತಲೆಯಲ್ಲಿ ಇಟ್ಕೊಂಡು ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಅರ್ಚನಾನ ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗ್ತಾನೆ. ಅಂಡ್ ವಿತಿನ್ 1-2 ವೀಕ್ಸ್ ಒಳಗಡೆ ಅವನು ಅರ್ಚನಾಗೆ ತುಂಬಾ ಕ್ಲೋಸ್ ಸಹ ಆಗ್ತಾನೆ. ನಾನೊಬ್ಬ ಎಕ್ಸ್ ಮಿಲಿಟರಿ ಆಫೀಸರ್, ಈಗ ಜಾಬ್ ಬಿಟ್ಟು ಹೊಟ್ಟೆಪಾಡಿಗೆ ಆರ್ಮಿ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರುವಂತಹ ಮಕ್ಕಳಿಗೆ ಗನ್ ಶೂಟಿಂಗ್ ಇದೆಲ್ಲ ಟ್ರೈನಿಂಗ್ ಕೊಡ್ತೀನಿ ಅಂತ ಅರ್ಚನಾ ಮುಂದೆ ಹೇಳ್ಕೊಂಡಿರ್ತಾನೆ. ಗನ್ಸ್ ಶೂಟಿಂಗ್ ಅದ್ರ ಟ್ರೈನಿಂಗ್ ಇದೆಲ್ಲ ಕೇಳಿ ಅರ್ಚನಾ ಅಟ್ರಾಕ್ಟ್ ಆಗ್ತಾಳೆ. ಸಂತೋಷ್ ಅವರೇ, ನನ್ಗೂ ಆ ಗನ್ಸ್ ಆ ಫೈರಿಂಗ್ ಆ ಟ್ರೈನಿಂಗ್ ಎಲ್ಲ ನೋಡ್ಬೇಕು ಅನ್ನೋ ಆಸೆ ಇದೆ, ಸಾಧ್ಯ ಆದ್ರೆ ನನ್ಗೂ ಒಮ್ಮೆ ಕರ್ಕೊಂಡು ಹೋಗಿ ನಿಮ್ ಟ್ರೈನಿಂಗ್ ನ ತೋರಿಸಿ ಅಂತ ಕೇಳ್ಕೊತಾಳ. ಈಗ ಇಲ್ಲಿ ಅನ್ನನೂ ಅಳಿಸಿತ್ತು, ನಾಯಿನೂ ಹಸ್ದಿತ್ತು. ಡಿಟೆಕ್ಟಿವ್ ಇದೇ ಒಂದು ಅವಕಾಶಗೋಸ್ಕರ ಕಾಯ್ಕೊಂಡಿದ್ದು. ಶೋರ್ ಮೇಡಮ್, ನೀವ್ ಯಾವಾಗ ಹೇಳ್ತಿರೋ ಅವಾಗ ನಿಮ್ಮನ್ನ ಕರ್ಕೊಂಡು ಹೋಗಿ ನಾನು ಆ ಗನ್ಸ್ ನ ಟ್ರೈನಿಂಗ್ ತೋರಿಸ್ತೀನಿ ಅಂತ ಭರವಸೆ ಕೊಡ್ತಾನೆ. ಕೊನೆಗೆ ಆನ್ 23 ಅಕ್ಟೋಬರ್ 2024 ಬೆಳಿಗ್ಗೆ 9:30 ಗಂಟೆ ಹಾಗೆ ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಅಂಡ್ ಅವನ್ ಗ್ಯಾಂಗ್ ಅರ್ಚನಾ ಇದ್ದಂತಹ ಅಪಾರ್ಟ್ಮೆಂಟ್ ಹತ್ರ ಬಂದು ಅರ್ಚನಾಗೆ ಗನ್ ಶೂಟಿಂಗ್ ನ ಟ್ರೈನಿಂಗ್ ತೋರಿಸ್ತೀನಿ ಅಂತ ಹೇಳಿ ಸುಮ್ನೆ ಯಾಮರ್ಸಿ ಅವಳನ್ನ ಕಿಡ್ನಾಪ್ ಮಾಡ್ಬಿಡ್ತಾರ. ನಂತರ ಇಡೀ ಬೆಂಗಳೂರು ಸುತ್ತಮುತ್ತ ಯಾವ್ದಾದ್ರು ಸೈಲೆಂಟ್ ಆಗಿರುವಂತಹ ಜಾಗ ಏನಾದ್ರು ಸಿಗ್ಬಹುದು ಅಂತ ಫುಲ್ ಓಡಾಡ್ತಾರೆ. ಆದ್ರೆ ಅವ್ರಿಗೆ ಎಲ್ಲೂ ಯಾವ್ದೂ ಜಾಗ ಸಿಗಲ್ಲ. ಕೊನೆಗೆ ಇವ್ರು ಏನ್ ಮಾಡ್ತಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿ ಹೋಗುವಂತಹ ದಾರಿಲಿ ಇದ್ದಂತಹ ಕಾಡಲ್ಲಿ ಕಾರ್ನ ಹೋಗಿ ನಿಲ್ಲಿಸ್ತಾರೆ. ಇಳಿದ್ ನೋಡ್ತಾರೆ, ಸುತ್ತಮುತ್ತ ಫುಲ್ ಕಾಡು, ಯಾರು ಓಡಾಡಲ್ಲ ಅಲ್ಲಿ. ಅಂಡ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆ ಸತೀಶ್ ರೆಡ್ಡಿ ಅಂಡ್ ಅವನ್ ಗ್ಯಾಂಗ್ ಯೋಗ ಟೀಚರ್ ಅರ್ಚನಾ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವಳ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ದಿರ ನಿಲ್ಸಿ ಅವಳಗ್ ಸರಿಯಾಗಿ ಕಿರುಕುಳ ಕೊಡ್ತಾರೆ. ಹೊಡಿಯೋದು, ಬಡಿಯೋದು, ಅವಳ ಬಾಡಿ ಪಾರ್ಟ್ಸ್ ನ ಹೆಂಗ್ ಬೇಕೋ ಹಂಗೆ ಉಜ್ಲಾಡೋದು. ಕೊನೆಗೆ ಅವಳಿಂದ ತನ್ನ ಎಲ್ಲಾ ದೈಹಿಕ ಆಸೆಗಳನ್ನ ತೀರಿಸ್ಕೊಂಡ್ಮೇಲೆ ಅವಳನ್ನ ಒಂದು USB ಕೇಬಲ್ ಇಂದ ಕತ್ತಿಜ್ಕಿ ಸಾಯಿಸ್ಬಿಡ್ತಾರ. ಇವ್ರು ಎಷ್ಟು ಕೇರ್ಲೆಸ್ ಇದ್ರು ಅಂತಂದ್ರೆ ಅವಳು ಸತ್ ಹೋದ್ಮೇಲೆ ಈಗ ಎಲ್ಲಿ ಇವಳನ್ನ ಗುಂಡಿ ತೇಳಿ ಮಣ್ಣು ಮಾಡ್ಬೇಕು ಅಂತ ಅಲ್ಲೇ ಪಕ್ಕದಲ್ಲೇ ಮಳೆ ನೀರು ಹರಿದು ಒಂದು ಗುಂಡಿ ಇರುತ್ತೆ. ಅಂಡ್ ಅದು ತುಂಬಾ ದೊಡ್ಡದಾಗಿನೇ ಇರುತ್ತೆ. ಸೊ ಅಲ್ಲಿ ಅವಳ ದೇಹನ ಮಲಗಿಸಿ ಒಂದಿಷ್ಟು ಮಣ್ಣು ಹಾಕಿ ದೆನ್ ಅದ್ರ ಮೇಲೆ ಅಲ್ಲೇ ಅಕ್ಕಪಕ್ಕ ಇದ್ದಂತಹ ಮರ ಗಿಡಗಳ ಎಲೆಗಳನ್ನ ತಗೊಂಡು ಅವಳ ದೇಹನ ಮುಚ್ಚಿಬಿಡ್ತಾರ. ಮುಗೀತು, ಇವಳು ಸತ್ ಹೋದ್ಲು, ಈ ಕೇಸ್ ಇಲ್ಲಿಗೆ ಮುಗೀತು ಅಂತ ಅವ್ರೇನೋ ಅಲ್ಲಿಂದ ಹೋಗ್ಬಿಡ್ತಾರ. ಆದ್ರೆ ಅರ್ಚನಾ ಏನಿದ್ಲು, ಅವಳು ಸತ್ ಹೋಗಿರಲ್ಲ, ಅವಳು ಬದುಕಿರ್ತಾಳ. ಅವಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಬುದ್ಧಿವಂತಿಕೆನ ಯೂಸ್ ಮಾಡ್ಕೊಂಡು ಪ್ರಾಣಾಯಾಮ ಅನ್ನೋ ಒಂದು ಯೋಗ ಟೆಕ್ನಿಕ್ ನ ಯೂಸ್ ಮಾಡ್ತಾಳ. ಈ ಯೋಗ ಟೆಕ್ನಿಕ್ ಹೇಗೆ ಅಂತಂದ್ರೆ, ನೀವು ಉಸಿರಾಡ್ತಾ ಇರ್ತೀರಾ, ಆದ್ರೆ ನೀವು ಉಸಿರಾಡ್ತಾ ಇರೋದು ಆಪೋಸಿಟ್ ಪರ್ಸನ್ ಗೆ ಗೊತ್ತೇ ಆಗಲ್ಲ. ಸೊ ಈ ಪ್ರಾಣಾಯಾಮ ಯೋಗ ಟೆಕ್ನಿಕ್ ಜೊತೆ ನೀವೇನಾದ್ರೂ ಸತ್ ಹೋಗಿದ್ದೀನಿ ಅನ್ನೋ ತರ ಒಂದ್ ಸ್ವಲ್ಪ ನಾಟಕ ಮಾಡ್ಬಿಟ್ರೆ ಆಪೋಸಿಟ್ ಪರ್ಸನ್ ನೀವು ನಿಜವಾಗ್ಲೂ ಸತ್ ಹೋಗ್ಬಿಟ್ಟಿದ್ದೀರಾ ಅನ್ಕೋಬಿಡ್ತಾನೆ. ಅಂಡ್ ಅದೇನೆ ಆ ಡಿಟೆಕ್ಟಿವ್ ಅಂಡ್ ಅವ್ನ ಗ್ಯಾಂಗ್ ಕೂಡ ಅನ್ಕೊಂಡಿದ್ದು. ಅರ್ಚನಾ ಯೋಗನ ಒಂದು ಟೆಕ್ನಿಕ್ ಪ್ರಾಣಾಯಾಮನ ಮಾಡ್ತಾ ಇರ್ತಾಳೆ, ಅಂದ್ರೆ ತುಂಬಾ ನಿಧಾನಕ್ಕೆ ಉಸಿರಾಡ್ತಾ ಇರ್ತಾಳೆ. ಆದ್ರೆ ಇದು ಗೊತ್ತಾಗದೆ ಸತೀಶ್ ರೆಡ್ಡಿ ಅಂಡ್ ಅವ್ನ ಗ್ಯಾಂಗ್ ಏನ್ ಅನ್ಕೊಳ್ತಾರೆ, ಇವ್ಳು ಸತ್ ಹೋಗಿದ್ದಾಳೆ ಅಂತ ಅವಳನ್ನ ಅಲ್ಲೇ ಬಿಸಾಡಿ ಹೋಗ್ಬಿಡ್ತಾರ. ನಂತರ ಅವರೆಲ್ಲ ಅಲ್ಲಿಂದ ಹೋಗಾದ್ಮೇಲೆ ಅರ್ಚನಾ ಎದ್ದು ತನ್ನ ಮೈ ಮೇಲೆ ಇದ್ದಂತಹ ಅಲ್ಪ ಸ್ವಲ್ಪ ಮಣ್ಣನ್ನೆಲ್ಲ ಜರ್ಸಿ ಅಂಡ್ ಅವ್ರು ಅದೇನು ಬಾಡಿ ಕಾಣಿಸ್ಬಾರ್ದು ಅಂತ ಮರ ಗಿಡಗಳ ಎಲೆಗಳನ್ನ ಹಾಕಿ ಹೋಗಿದ್ರು ಅದನ್ನೇ ತಗೊಂಡು ಮೈ ಮೇಲೆಲ್ಲ ಸುತ್ಕೊಂಡು ಮಾನ ಮುಚ್ಕೋತಾಳ. ನಂತರ ಮಧ್ಯರಾತ್ರಿ ಕಣ್ಣಿಗೆ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ, ಅಷ್ಟೊಂದು ಕತ್ಲೆಯಲ್ಲಿ ಹಂಗೋ ಹಿಂಗೋ 3 ಕಿಲೋಮೀಟರ್ ವರ್ಗು ನಡ್ಕೊಂಡ್ ಬಂದು ಕೊನೆಗೆ ಅವಳಿಗೊಂದು ಮನೆ ಕಾಣಿಸಿ ಅಲ್ಲಿ ಹೋಗಿ ಸಹಾಯ ಕೇಳ್ತಾಳೆ. ಅಂಡ್ ಆ ಮನೆನೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ವೆಂಕಟೇಶ್ವರ ಅವ್ರ ಮನೆ. ನಂತರ ಮನೆಯವರೆಲ್ಲ ಅವಳಿಗೆ ಸಹಾಯ ಮಾಡಿ
ದೆನ್ ಅರ್ಚನಾ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಸಹ ಕೊಡ್ತಾಳೆ ಅಂಡ್ ಇಮಿಡಿಯೇಟ್ಲಿ ಪ್ರೈವೇಟ್ ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಅಂಡ್ ಅವನ್ ಗ್ಯಾಂಗ್ ಸೇರಿ ಸುಪಾರಿ ಕೊಟ್ಟಂತಹ ಬಿಂದು ಸಹ ಅರೆಸ್ಟ್ ಆಗ್ತಾಳೆ. ಈ ಒಂದು ಕೇಸಲ್ಲಿ ಒಂದೇ ಒಂದು ಅಕ್ರಮ ಸಂಬಂಧ ಇಂದ ಎಷ್ಟೊಂದು ಜೀವನಗಳು ಹಾಳಾದ್ವು ಅಂಡ್ ಅದ್ರ ಜೊತೆ ಜೀವಕ್ಕೆ ಬೆಲೆನೇ ಇಲ್ಲ ನೋಡಿ. ಆ 4 ಲಕ್ಷನ ಆ ಇಡೀ ಗ್ಯಾಂಗ್ ಮೆಂಬರ್ಸ್ ಅಲ್ಲಿ ಹಂಚ್ಬಿಟ್ರೆ 1 ಲಕ್ಷನೂ ಬರಲ್ಲ ಒಬ್ಬೊಬ್ರಿಗೆ. ಸೊ ಇಷ್ಟು ಚಿಕ್ಕ ಅಮೌಂಟ್ಗೆ ಜೀವ ತಿನ್ಕೊಂಡ್ಬಿಡ್ತಾರೆ ಅಂದ್ರೆ ಯಪ್ಪ. ನಾನು ಇಲ್ಲಿವರೆಗೂ ಈ ಒಂದು ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಹಾಳಾಗೋದನ್ನ ನೋಡಿದ್ದೀನಿ ಹೊರತು ಯಾರು ಉದ್ಧಾರ ಆಗೋದನ್ನಂತೂ ನೋಡೇ ಇಲ್ಲ. 2 ನಿಮಿಷದ ಸುಖ ಗುರು, 2 ನಿಮಿಷದ ಸುಖಕ್ಕೋಸ್ಕರ ಇಡೀ ಜೀವನ ಕಂಬಿ ಎಣ್ಸೋ ತರ ಮಾಡ್ಕೋಬೇಡಿ. ಏನಾಗ್ಬಿಟ್ಟಿದೆ ಏನೋ ನಮ್ಮ ಸಮಾಜಕ್ಕೆ. ಓಕೆ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಮೀರ್ MD ಸೈನಿಂಗ್ ಆಫ್. ಗ್ಯಾಂಗ್ ಮರಿಬೇಡಿ, ನಿಕ್ನ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಸಹ ಪಿನ್ ಕಮೆಂಟ್ ಅಲ್ಲೇ ಕೊಟ್ಟಿರ್ತೀನಿ. ಅವ್ರಿಗೆ ಹೋಗಿ ಐ ವಾಂಟ್ ಸಾಫ್ಟ್ವೇರ್ ಅಂತ ಟೆಕ್ಸ್ಟ್ ಮಾಡಿ ಅಂಡ್ ಆ ಒಂದು ಸಾಫ್ಟ್ವೇರ್ ನ ಫ್ರೀ ಆಗಿ ಪಡ್ಕೊಳ್ಳಿ.